ಸುವರ್ಣ. ಅವನು ಮತ್ತೆ ಶ್ರಾವಣಿ. ಏನವ? ಹೌದಾ? ಆ ಎಮ್ಮೆಗ ನಮ್ಮ ಕಮಲಿ ಹೆಸರು ತಗೋತಾವಳೆ? ಗೊತ್ತಿಲ್ಲ ಕಣ್ ಪ್ರಿಯಾಂಕಾ. ಪ್ರಿಯಾಂಕಾ, ಈ ಚೆನ್ನೈ ನೋಡು ಮನೆಗೆ ಬಂದು ಹೋದ್ಮ್ಯಾಕೆ ಈ ಕಮಲ ಏನಾದ್ರು ಅವಳ ಮ್ಯಾಕೆ ರೋಪ್ ಕೀಪ್ ಹಾಕಿದ್ನ ಹೆಂಗೆ? ಅಲ್ಲ, ಇವನೇನಾದ್ರೂ ತಪ್ಪು ಗಿಪ್ ಮಾಡಿದೀನಿ ಅಂತ ನಿಂತವ ಹೇಳುದ್ನಾ? ಅವ ನೀನ್ ಯಾಕೆ ಸುಮ್ಕೆ ಟೆನ್ಷನ್ ಮಾಡ್ಕೋತೀಯ? ಕಮಲಿ ಏನು ತಪ್ಪು ಮಾಡಿಲ್ಲ. ಅವನೆಂತ ಹುಡುಗ ಅಂತ ನಿನ್ಗೆ ಗೊತ್ತಿಲ್ವೇನವ್ವ? ಆ ಯಮ್ಮ ಗೊತ್ತಿಲ್ದೆ ಅವನ ಹೆಸರು ತಕೊಂಡಿರ್ಬೇಕು. ಈ ಈಸಿ ಹೆಂಗಾನ ಮಾಡಿ ಇಲ್ಲಿಗೆ ಮುಗಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ಈ ಜಗಳ ದೊಡ್ಡದಾಗೋಯ್ತದೆ. ಪ್ರಿಯಾಂಕಾ, ಒಂದು ಕೆಲಸ ಮಾಡಿಯಾ, ನೀನ್ ಬಿರ್ನೆ ಕಮಲಿಗೆ ಫೋನ್ ಮಾಡಿ ಅವ್ನು ಎಲ್ಲವನ್ನಂತ ಫಸ್ಟ್ ತಿಳ್ಕೊ. ಸರಿ ಕಣವ, ನಾನು ಈಗಲೇ ಫೋನ್ ಮಾಡ್ತೀನಿ. ಹೊಸ್ದಾಗ್ ಬೇರೆ ಒಂದು ಕರ್ಮ ಶುರು ಆಯ್ತು. ಹೇಗಿಲ್ಲ ಫೋನ್ನ ಕಮಲಿ ಹೇಗಿಲ್ಲ ಎತ್ತಗೋದ್ನ ಏನೋ. ಕಮಲಿ ಹೇಗಿಲ್ಲ ಚೆನ್ನಿ ನೋಡಿ ಯಾಕೆ ಇವನ ಹೆಸರು ಹೇಳೋಳೆ? ಅಮ್ಮ ಅಮ್ಮ ಹೇಳಮ್ಮ, ಎಚ್ಚರ ಮಾಡ್ಕೋ ಅಮ್ಮ, ಕಣ್ಬಿಡಮ್ಮ, ಏನಾದ್ರೂ ಮಾತಾಡು ಪ್ಲೀಸ್. ಪ್ಲೀಸ್ ರಿಲ್ಯಾಕ್ಸ್. ಅವ್ರ ತಲೆಗೆ ಪೆಟ್ಟು ಬಿದ್ದಿರೋದ್ರಿಂದ ಪ್ರಜ್ಞೆ ಬಂದು ಹೋಗಿ ಮಾಡ್ತಾ ಇದ್ರು. ಅವ್ರು ಪೂರ್ತಿ ರಿಕವರಿ ಆಗೋವರೆಗೂ ದಯವಿಟ್ಟು ವೆಯ್ಟ್ ಮಾಡಿ ಪ್ಲೀಸ್. ಡಾಕ್ಟರ್, ಇವರು ಕಮಲ್ ಅಂತಿದ್ರು, ಅದು ನನ್ನ ತಮ್ಮನ ಹೆಸರು. ಇವ್ರು ಯಾಕೆ ಈ ರೀತಿ ಹೇಳ್ತಿದ್ದಾರೆ ಅಂತ ಪ್ರೆಡಿಕ್ಟ್ ಮಾಡೋದು ತುಂಬ ಕಷ್ಟ. ಮೋಸ್ಟ್ಲಿ ಆಕ್ಸಿಡೆಂಟ್ ಆಗೋದಕ್ಕೆ ಮುಂಚೆ ಅವ್ರ ಹತ್ರ ಮಾತಾಡಿರ್ಬೋದು. ಒಬ್ಬ ವ್ಯಕ್ತಿ ಬಗ್ಗೆ, ಅವ್ರಿಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಏನೋ ಹೇಳಕ್ ಹೋಗ್ತಿದ್ದಾರೆ ಅನ್ಸುತ್ತೆ. ಸೂರ್ಯ, ಅಮ್ಮನ ಹತ್ರ ಕಮಲ್ ಲ್ಯಾಪ್ಟಾಪ್ ಇತ್ತು, ಅದ್ರ ಬಗ್ಗೆ ಏನಾದ್ರು? ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಮೇಡಮ್. ಅವ್ರಿಗೆ ಪ್ರಜ್ಞೆ ಬಂದು ಹೋಗ್ತಿರೋದ್ರಿಂದ ಅವ್ರಿಗೆ ಯಾವ್ಯಾವುದೋ ಹೆಸರುಗಳನ್ನ ಹೇಳ್ತಾ ಇದ್ದಾರೆ ಅಷ್ಟೇ. ಡೋಂಟ್ ಟೇಕ್ ಇಟ್ ಸೀರಿಯಸ್. ಅವ್ರಿಗೆ ರೆಸ್ಟ್ ಬೇಕು. ಆಮೇಲೆ ಇನ್ನೊಂದು ವಿಷಯ, ಇವ್ರಿಗೆ ಹೈ ಬಿ ಪಿ ಇದೆ ಅಲ್ವಾ? ಪೇಷಂಟು ಹಳೆ ರೆಕಾರ್ಡ್ಸ್ ಇದ್ರೆ ತರಕ್ಕಾಗುತ್ತಾ? ಶ್ಯೂರ್ ಡಾಕ್ಟರ್. ಓಕೆ, ನರ್ಸ್ ಟೇಕ್ ಕೇರ್. ನೀವು ಅಮ್ಮನ ಹತ್ರನೇ ಇರ್ತೀರಾ ಪ್ಲೀಸ್? ಡೋಂಟ್ ವರಿ ಶ್ರಾವಣಿ. ನೋಡು, ನೀನು ಹುಷಾರಾಗಿ ಹೋಗ್ಬಿಡ್ಬಾ, ನಾನಿಲ್ಲೇ ಇರ್ತೀನಿ. ಅಮ್ಮ ಯಾಕೆ ಕಮಲ್ ಹೆಸರು ಹೇಳ್ತಿದ್ರು ಏನೋ ಒಂದು ಅರ್ಥ ಆಗ್ತಿಲ್ಲ. ಗಣಿಮಮ್ಮ, ಇನ್ನು ಮಕ್ಕಳು ಮಾತ್ರ ಬೇಗ ಕೇಳ್ತೀಯ ಅಂತ ಪೆರಿಯಮ್ಮ ಹೇಳಿದ್ರು. ಪ್ಲೀಸ್ ನಮ್ಮ ಪಾರ್ಟಿನ ಬೇಗ ಹುಷಾರ್ ಮಾಡು ಪ್ಲೀಸ್. ನಾನು ಅವ್ರಿಗೆ ಯಾವತ್ತೂ ತೊಂದರೆ ಕೊಡಲ್ಲ. ಅವ್ರನ್ನ ಬೇಗ ಮನೆ ಕಳ್ಸು ಗಣಿಮಾಮ. ಗಣಿಮಮ್ಮ, ನಮ್ಮ ಪಾರ್ಟಿ ತುಂಬಾ ಒಳ್ಳೆಯವರು. ಅವ್ರು ನಮ್ಗೆ ಅಂತ ಇಡ್ಲಿ ವಡೆ ಮಾಡ್ಕೊಡ್ತಾರೆ. ಇಂಥ ಪಾರ್ಟಿ ಎಲ್ಲೂ ಸಿಗಲ್ಲ ಪ್ಲೀಸ್.
ನಾನು ಗುಡ್ ಬಾಯ್ ಆಗ್ತೀನಿ. ಊಟಕ್ಕಿಂತ ಮುಂಚೆ ಹ್ಯಾಂಡ್ ವಾಶ್ ಮಾಡ್ತೀನಿ. ನನ್ನ ಅಮ್ಮಂಗೆ ತೊಂದರೆ ಕೊಡಲ್ಲ ಗಣಿ ಮಾಮ. ಗಣಿ ಮಾಮ, ನಾನು ಸ್ಕೂಲಿಗೆ ಫಸ್ಟ್ ಬರ್ತೀನಿ ಪ್ಲೀಸ್. ಗಣಿ ಮಾಮ, ನೀನ್ ನನ್ನ ಮಾತು ಕೇಳಿಸ್ಕೊತಿದ್ಯಾ ಅಲ್ವಾ? ಅವ್ನು ನನ್ನ ಮಾತು ಕೇಳಿಸ್ಕೊತಿದ್ದಾನೆ. ಇಲ್ಲ, ಅವ್ನು ನನ್ನ ಮಾತು ಕೇಳಿಸ್ಕೊತಿದ್ದಾನೆ. ನನ್ನ ಮಾತು ಕೇಳಿಸ್ಕೊತಿದ್ದಾನೆ. ಇಲ್ಲ, ಅವ್ನು ನನ್ನ ಮಾತು ಕೇಳಿಸ್ಕೊತಿದ್ದಾನೆ. ನನ್ನ ಮಾತು ಕೇಳಿಸ್ಕೊತಿದ್ದಾನೆ. ದೀಕ್ಷಾ, ಶಂತನು, ಬನ್ನಿ ಇಲ್ಲಿ. ನೋಡಿ, ಪಾರ್ಟಿಗೆ ಏನೂ ಆಗಲ್ಲ. ಅವ್ರು ಹುಷಾರಾಗಿ ಬೇಗ ಮನೆಗೆ ಬರ್ತಾರೆ. ಡೋಂಟ್ ವರಿ. ಗಣಿ ಮಾಮ ನಿಮ್ ಮಾತು ಕೇಳೇ ಕೇಳ್ತಾನೆ. ಅಯ್ಯೋ, ವಿಂಡೋಸ್ ಓಪನ್ ಮಾಡಿದ್ದಾರೆ. ಕಮಲ್ಲು, ಅದು ವೈಟ್ ಕಾರಲ್ಲಿ. ಇದು ಕಮಲ್ ಲ್ಯಾಪ್ಟಾಪು. ಶ್ರಾವಣಿ, ಇದು ಅಮ್ಮನ ಹತ್ರ ಹೇಗೆ ಬಂತು? ಗೊತ್ತಿಲ್ಲ ಅಕ್ಕ. ಅಮ್ಮ ನನಗೆ ಕಾಲ್ ಮಾಡಿ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಹೇಳಿದ್ರಂತೆ. ಕಾರು ವೈಟ್ ಕಲರ್. ಎಲ್ಲಿಗೆ ಹೋಗಿದ್ದೆ? ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಫ್ರೆಂಡ್ ಮನೆ? ಇಷ್ಟು ತನಕ ಎಲ್ಲಿದ್ದೆ ನೀನು? ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಯಾಕತ್ಗೆ? ಫ್ರೆಂಡ್ ಮನೆ ಅಂತೆ, ಫ್ರೆಂಡ್ ಮನೆ. ಅವತ್ತೇನು ಹೇಳಿದ್ದೆ ನೀನು? ಅದಕ್ಕೆ ನೀವು ನಿಮ್ಮ ಮೈದ್ನ ನಂಬ್ತೀರಾ ಇಲ್ಲ ಬಾವನ್ ನಂಬ್ತೀರಾ? ಇಬ್ರಲ್ಲಿ ಯಾರನ್ನ ನಂಬ್ತೀರಾ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಅಲ್ವಾ? ನಾನು ನನ್ನ ತಮ್ಮನ ತರೋರು ನಿನ್ನ ನಂಬಿದ್ದೆ. ಆದ್ರೆ ನೀನು ಮಾಡಿದ್ದೇನು? ನಾನೇನು ಮಾಡಿದೆ ಅದಕ್ಕೆ? ನೀನು ಮಾಡಿರೋ ತಪ್ಪಿಂದ ಬೇರೆಯವ್ರು ಎಷ್ಟು ನೋವು ಪಡ್ತಿದ್ದಾರೆ ಅಂತ ಯೋಚನೆ ಮಾಡಿದ್ಯಾ ನೀನು? ಎಲ್ಲಿಗೆ ಹೋಗಿದ್ದೆ ಹೇಳು? ಹೇಳಿದ್ನಲ್ಲ ಅದಕ್ಕೆ, ನನ್ನ ಫ್ರೆಂಡ್ಸ್ ಜೊತೆ ಇದ್ದೆ. ನೀನು ತಗೊಂಡು ಬಂದಿರೋ ಕಾರು ನಿನ್ನ ಫ್ರೆಂಡ್ ಅಲ್ವಾ? ವಾಪಸ್ ಕೊಟ್ಯಾ? ಇಲ್ಲ ಅಲ್ವಾ? ಕಾರ್ ಯಾತಕ್ಕೆ ತಗೊಂಡು ಬಂದೆ? ಇಷ್ಟೊತ್ತು ತನಕ ಕಾರಲ್ಲಿ ಒಬ್ನೇ ಸುತ್ತಾಡ್ತಿದ್ದೆ ಅಲ್ವಾ? ನಿನ್ನ ಹತ್ರ ಬೈಕ್ ಇದೆ ಅಲ್ವಾ? ಮತ್ತೆ ಕಾರ್ ಯಾತಕ್ಕೆ ತಗೊಂಡು ಬಂದೆ? ಅಂತ ಕೆಲಸ ಏನಿತ್ತು ಕಮಲ್? ನಮ್ಮ ಅಮ್ಮನ್ಗೆ ಆಕ್ಸಿಡೆಂಟ್ ಮಾಡಬೇಕು ಅಂತ ಆ ಕಾರ್ ತಗೊಂಡು ಬಂದೆ ಅಲ್ವಾ? ಆಕ್ಸಿಡೆಂಟಾ? ನನ್ನ ತಾಯಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರು ಒಂದು ಮಾತು ಸರಿಯಾಗಿ ಆಗ್ತಿಲ್ಲ. ಅವರಲ್ಲಿ ಎಷ್ಟು ನೋವು ಪಡ್ತಿದ್ದಾರೆ ಗೊತ್ತಾ? ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ಅವ್ರು ನಿಂಗಂತ ದ್ರೋಹ ಏನ್ ಮಾಡಿದ್ರು ಕಮಲ್ ಹೇಳು? ಅದಕ್ಕೆ ನಾನು ಆಕ್ಸಿಡೆಂಟ್
ಏನ್ ಹೇಳ್ತಿದ್ದೀರಾ ಅತ್ತಿಗೆ? ಹೇಳು, ನಿನ್ ಮನ್ಸಿಗೆ ಬಂದಿದ್ದು ಹೇಳು. ಅವ್ರು ನಮ್ಮ ತಾಯಿ ಅಲ್ಲ, ನಿಮ್ ತಾಯಿ. ಅವ್ರಿಗೂ ನನ್ಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳು. ಆ ಆಕ್ಸಿಡೆಂಟ್ ನಾನ್ ಮಾಡಿಲ್ಲ, ಮತ್ತಿನ್ ಯಾರು ಮಾಡಿದ್ರು ಅಂತಾನೂ ಹೇಳು. ನಮ್ ಕಮಲ್ ತುಂಬಾ ಒಳ್ಳೆ ಹುಡ್ಗ, ಯಾವ ತಪ್ಪು ಮಾಡಲ್ಲ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ನೀನು, ಶೇಮ್ ಆನ್ ಯು. ಅತ್ತಿಗೆ ನಿಜವಾಗ್ಲೂ ನಾನು ಅಲ್ಲಿ ಇರ್ಲಿಲ್ಲ. ಪ್ಲೀಸ್ ನನ್ನ ನಂಬಿ ಅತ್ತಿಗೆ. ಸರಿ, ನೀನ್ ಅಲ್ಲಿ ಇರ್ಲಿಲ್ಲ ಅಲ್ವಾ? ಓಕೆ, ನಿನ್ ಫ್ರೆಂಡ್ ನಂಬರ್ ಕೊಡು. ನಿನ್ ಫ್ರೆಂಡ್ ಜೊತೆ ನೀನ್ ಏನ್ ಮಾಡ್ತಿದ್ದೆ ಅಂತ ನಾನು ತಿಳ್ಕೊಬೇಕು. ಕೊಡು, ಗಿವ್. ನಿನ್ ಫ್ರೆಂಡ್ ನಂಬರ್ ಕೊಡು. ಐ ವಾಂಟ್ ಟು ನೋ. ಕಮಲ್, ಕೊಡು. ಅತ್ತಿಗೆ ಕತೆ ಹೇಳ್ಬೇಡ. ನೀನ್ ಏನ್ ಮಾಡ್ತಿದ್ದೆ ಅಂತ ನನಗೆ ಗೊತ್ತಾಗ್ಲೇಬೇಕು. ನಂಬರ್ ಕೊಡು. ಗೇಮ್ ಇದೆ ನಂಬೋ. ಆಗಲ್ಲ ಅಲ್ವಾ? ನೀನ್ ತಪ್ಪು ಮಾಡಿಲ್ಲ ಅಂದಿದ್ರೆ ನಂಬರ್ ಕೊಡ್ತಿದ್ದೆ. ಮಾಡಿರೋ ತಪ್ಪು ಎಲ್ಲಿ ಗೊತ್ತಾಗುತ್ತೋ ಅಂತ ಭಯ ಪಡ್ತಿದ್ಯಾ ನೀನು. ಅದಕ್ಕೆ ನನ್ನ ತಮ್ಮನ ಮ್ಯಾಕೆ ಯಾಕೆ ಹಿಂಗೆ ಕೂಗಾಡ್ತಿದ್ಯಾ? ಪ್ರಿಯಾಂಕಾ, ನೀನೇ ಕೇಳು. ನಿನ್ ತಮ್ಮ ಇಲ್ಲಿವರೆಗೂ ಎಲ್ಲಿ ಹೋಗಿದ್ದ, ಏನ್ ಮಾಡ್ತಿದ್ದ ಅಂತ ನೀನೇ ಕೇಳು. ಕಮಲ್, ನಿಮ್ಮ ಅಕ್ಕ ಏನೋ ಕೇಳ್ತಿದ್ದಾರೆ, ಹೇಳು. ಅಕ್ಕ, ನನ್ನ ಫ್ರೆಂಡ್ ರಾಕಿ ಇದಾನಲ್ಲ, ನಾನು ಅವ್ರ ಮನೇಲಿದ್ದೆ. ಇವನ್ ಮುಖ ನೋಡ್ದ ಪ್ರಿಯಾಂಕಾ? ಇವನ್ ನಿಜ ಹೇಳ್ತಿದ್ದಾನೆ ಅಂತ ನಿನ್ಗನ್ಸುತ್ತಾ? ಇವನ್ ಪ್ಲಾನ್ ಏನು ಅಂತ ನಾನು ಹೇಳ? ನಮ್ ತಾಯಿಗೆ ಆಕ್ಸಿಡೆಂಟ್ ಮಾಡಿದ್ರೆ ನಮ್ ಬಾವನ್ ಕೇಸ್ ಕಡೆ ನಾವು ಅಷ್ಟೊಂದು ಗಮನ ಕೊಡಲ್ಲ, ಆಮೇಲೆ ಇವ್ನು ಈಸಿಯಾಗಿ ತಪ್ಪಿಸ್ಕೊಳ್ಬೋದು ಅನ್ನೋದೇ ಇವನ್ ಪ್ಲಾನ್ ಅಲ್ವಾ ಕಮಲ್? ಹಲೋ ಅಪ್ಪ, ನಾನು ಬರ್ತಾ ಇದ್ದೀನಿ. ಅಪ್ಪ, ಡೋಂಟ್ ವರಿ, ಅಮ್ಮಗೇನು ಆಗಲ್ಲ ಅಪ್ಪ. ಯು ರಿಲ್ಯಾಕ್ಸ್, ನಾನು ಬರ್ತೀನಿ. ಓಕೆ? ಈ ಆಕ್ಸಿಡೆಂಟ್ ನೀನೇ ಮಾಡಿದ್ದೆ ಅನ್ಕೋ, ಮೈದಿನ ಅಂತಾನು ಮುಖ ನೋಡಲ್ಲ. ಈ ತಪ್ಪು ಯಾಕಾದ್ರೂ ಮಾಡಿದ್ನೋ ಅನಿಸ್ಬೇಕು. ಆ ರೀತಿ ನಳ್ತ್ಯ. ಹುಷಾರ್. ಅವನು ಮತ್ತೆ ಶ್ರಾವಣಿ. ಯಾಕೆ? ಏನಾಯ್ತು ಅಕ್ಕ? ಏನಾಯ್ತಕ್ಕೋ? ಅಯ್ಯೋ ಹೇಳ್ತೀನಿ ಬಿಡಕ್ಕೋ. ಏನಾಯ್ತು? ಏನಾಯ್ತು? ನೋಡ್ ಕಮ್ಲಿ, ಇನ್ನು ಟೈಮ್ ಮೀರಿಲ್ಲ. ಹುಸಿ ನನ್ ಮಾತ್ ಕೇಳಲ್ಲ, ಯಾರಿಗೂ ಗೊತ್ತಾಗ್ದಂಗೆ ಎಲ್ಲಾನ ದೂರ ಹೊಂಟೋಗ್ಬಿಡ್ಲಾ? ಕಮಲಿ, ಈ ಸಮಸ್ಯೆಗಳೆಲ್ಲ ಮುಗಿಯೋ ಗಂಟ ನೀನ್ ಯಾರ ಕಣ್ಗೂ ಕಾಣಿಸ್ಕೋಬೇಡ ಕಣ್ಲಾ. ಶ್ರಾವಣಿ ಅವರ ಅವ್ವ ಜ್ಞಾನ ಬಂದ ತಕ್ಷಣ ನಿನ್ನ ಹೆಸರು ಹೇಳವಳಂತೆ. ಈ ಚೆನ್ನೈ ಮನೆಯವರೆಲ್ಲ ನಿನ್ ಹಿಂದೆನೆ ಬುದ್ಬಿಟ್ಟವ್ರೆ. ನಿಂಗ್ ತೊಂದರೆ ಕೊಡೋದೆ ಅವ್ರ ಕೆಲ್ಸ ಆಗ್ಬಿಟ್ಟಿದೆ ಕಮಲಿ. ಕಮಲಿ, ಹೊಸಿ ನನ್ನ ಮಾತು ಕೇಳಲ್ಲ. ನೀನು ಏನು ಮಾಡಿಲ್ಲ ಅಂತ ನನ್ಗೆ ಗೊತ್ತು. ಕಮಲಿ, ನೀನು ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ ಅಲ್ವಾ? ಅಕ್ಕ, ಅದು ಕಮಲಿ, ಹೊಸಿ ನನ್ನ ಮಾತು ಕೇಳಲ್ಲ. ನೀನೇನಾರ ಅಣ್ಣೆ ಕೈ ಸಿಕ್ಕಾಕೋಬಿಟ್ರೆ ಅವ್ನು ನಿನ್ನ ಜೈಲಿಗೆ ಕಳಿಸೋ ಗಂಟೆ ಬಿಡೋಕ್ಕಿಲ್ಲ. ನನ್ನ ಜೈಲ್ಗ? ಕಲ, ಅದಕ್ಕೆ ಹೊಸಿ ನನ್ನ ಮಾತು ಕೇಳು. ಅಕ್ಕ, ನಿನ್ ಫ್ರೆಂಡ್ ಫೋನ್ ಮಾಡಿ ಈಗಲೇ ಅವ್ನ ಮನೆಗೆ ಹೊಂಟೋಗ್ಬಿಡು. ಅಣ್ಣ ಏನಾರು ಫೋನ್ ಮಾಡಿದ್ರೆ ಏನ್ ಮಾಡೋದು, ಫೋನ್ ತೆಗಿಯಕ್ಕೆ ಹೋಗ್ಬೇಡ, ಆಯ್ತಾ? ಕಮಲಿ, ನಿನ್ ಜೊತೆ ನಾನಿವ್ನಿ, ಯೋಚನೆ ಮಾಡಕ್ ಹೋಗ್ಬೇಡ.
ಡಾಕ್ಟರ್ ಡಾಕ್ಟರ್ ನನ್ನ ಮಿಸ್ಸಸ್ ಕಂಡೀಷನ್ ಹೆಂಗಿದೆ ಡಾಕ್ಟರ್? ನೋಡಿ, ಬೆಳಗ್ಗೆವರೆಗೆ ಅವ್ರನ್ನ ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ. ಅವ್ರ ಕಂಡೀಷನ್ ನೋಡಿಕೊಂಡು ನಿಮಗೆ ಬೆಳಗ್ಗೆ ಯಾವುದೂ ತಿಳಿಸ್ತೀನಿ. ಡಾಕ್ಟ್ರೇ, ಟ್ರೀಟ್ಮೆಂಟ್ಗೆ ಖರ್ಚು ಎಷ್ಟಾಗುತ್ತೆ ಅಂತ ಹೇಳಿದ್ರೆ ನಾನು ಅದಕ್ಕೆ ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಬಿಲ್ಲಿಂಗ್ ಕೌಂಟರ್ ಆ ಕಡೆ ಇದೆ, ವಿಚಾರಿಸಿ. ಥ್ಯಾಂಕ್ ಯು ಡಾಕ್ಟರ್. ಭಯ್ಯ, ಅವ ಅವ ನೋಡಿ, ತುಂಬ ಲೇಟ್ ಆಗಿದೆ. ನಿಮ್ಮೆಲ್ಲರೂ ಸುಸ್ತು ಆಗಿರುತ್ತೆ. ಎಲ್ಲರೂ ಮನೆಗೆ ಹೋಗಿ. ಹಾಸ್ಪಿಟ್ಲಲ್ಲಿ ಇಷ್ಟೊಂದು ಜನ ಇರೋದು ಅಷ್ಟೊಂದು ಚೆನ್ನಾಗಿರಲ್ಲ. ಅದು ಅಲ್ಲದೆ ಹಾಸ್ಪಿಟ್ಲವರು ಅಲೋ ಕೂಡ ಮಾಡಲ್ಲ. ಅರುಣ್, ಒಂದು ಕೆಲಸ ಮಾಡು, ಎಲ್ಲರನ್ನೂ ಕರ್ಕೊಂಡೋಗಿ ಮನೇಲಿ ಡ್ರಾಪ್ ಮಾಡು. ಬ್ರದರ್, ನಾನು ನಿಮ್ಮ ಜೊತೆ ನಡೀತೀನಿ. ಅರುಣ್, ಹೇಳ್ದಷ್ಟು ಮಾಡಪ್ಪ. ನೀನು ಹೋಗಿ ಬೆಳಿಗ್ಗೆ ಬಾ, ಇಟ್ಸ್ ಓಕೆ. ನಾನು ಶ್ರಾವಣಿ ಅಮ್ಮನ ನೋಡ್ಕೊತೀವಿ. ಸರಿ ಬ್ರದರ್, ಬನ್ನಿ. ಸೂರ್ಯ, ಹುಷಾರ್ ಮಗ. ಪೇಷಂಟ್ ನೇಮ್ ಪುಷ್ಪವಲ್ಲಿ ವಿಶ್ವನಾಥ್ ಅಯ್ಯರ್, ಕರೆಕ್ಟಾ ಸರ್? ಹೌದಮ್ಮ. ಪೂರ್ತಿ ಬಿಲ್ನ ಡಿಸ್ಚಾರ್ಜ್ ಆದ ಕಟ್ಟಿ ಸರ್. ಸರ್, ಈಗ ಸದ್ಯಕ್ಕೆ 1 ಲಕ್ಷ ಡೆಪಾಸಿಟ್ ಮಾಡಿ. ಮೇಡಮ್, ಇದು ಮೆಡಿಕ್ಲೇಮ್ ಕಾರ್ಡ್. ಸರ್, ಇದು ಎಕ್ಸ್ಪೈರ್ ಆಗಿ 1 ಮಂತ್ ಆಗಿದೆ. ರಿನ್ಯೂ ಮಾಡೋದೇ ಮರ್ತ್ಬಿಟ್ನಲ್ಲಪ್ಪ. ಇವಾಗ ಇಷ್ಟೊಂದು ಅಮೌಂಟು ನಾನು ಎಲ್ಲಿಂದ ಅರೇಂಜ್ ಮಾಡಲಿ? ಅಪ್ಪ, ಈ ಬಿಲ್ನ ನಾನು ಕ್ಲಿಯರ್ ಮಾಡ್ತೀನಿ, ನೀವು ತಲೆ ಕೆಡ್ಸ್ಕೋಬೇಡಿ. ಸೂರ್ಯ, ಇಷ್ಟು ದೊಡ್ಡ ಅಮೌಂಟು? ಅಪ್ಪ, ನಾನು ನಿಮ್ಮ ಮಗನ ಅಥವಾ 3ನೇ ವ್ಯಕ್ತಿನ ನೀವು ಇಷ್ಟು ಬೇಗ ನನ್ನ ದೂರ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ ಅಪ್ಪ. ಅದು ಹಾಗಲ್ಲ ಸೂರ್ಯ. ಶ್ರಾವಣಿನ ಮದುವೆ ಆಗುವಾಗ ಅವಳ ಮನೆಯವರೆಲ್ಲ ನಮ್ಮ ಮನೆಯವರು ಅಂತ ನಾನೇ ಹೇಳಿದ್ದೆ, ಮರ್ತ್ಬಿಟ್ರ? ನಿಮ್ಮ ಕಷ್ಟ ಸುಖದಲ್ಲೆಲ್ಲ ನಾನು ಇರ್ತೀನಿ ಅಂತ ಹೇಳಿದ್ದೆ. ಅಪ್ಪ, ನೀವು ಯೋಚನೆ ಮಾಡಬೇಡಿ, ಹಾಸ್ಪಿಟ್ಲ್ ಕಷ್ಟನೆಲ್ಲ ನಾನು ನೋಡ್ಕೊತೀನಿ. ಅವನು ಮತ್ತೆ ಶ್ರಾವಣಿ. ಡಾಕ್ಟರ್, ರಿಪೋರ್ಟ್. ಡಾಕ್ಟರ್, ಅಮ್ಮ ಈಗ ಹೇಗಿದ್ದಾರೆ? ಹೆದರ್ಕೊಳ್ಳೋಂಥದ್ದು ಏನಿಲ್ಲ, ಬೇಗ ರಿಕವರಿ ಆಗ್ತಾರೆ ಅನ್ಸುತ್ತೆ. ಥ್ಯಾಂಕ್ ಯು. ಅಮ್ಮ, ನಿಮ್ಮ ಸ್ಥಿತಿ ಕಾರಣ ಆಗಿರೋರ್ನ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ.
ಶ್ರಾವಣಿ, ನನಗೆ ಹೋಗೋದಕ್ಕೆ ಯಾಕೋ ಮನ್ಸು ಬರ್ತಾ ಇಲ್ಲ ಮಗಳೇ. ನೀವೆಲ್ಲ ಹೋಗಿ, ನಾನು ಇಲ್ಲೇ ಇರ್ತೀನಿ. ಬೇಡ ಅಪ್ಪ, ಟೈಮ್ ನೋಡಿ, ಈಗ ಆಲ್ರೆಡಿ ಲೇಟ್ ಆಗಿದೆ. ಅಮ್ಮನ ಹತ್ರ ನಾನು ಸೂರ್ಯ ಇರ್ತೀವಿ. ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ, ಬೆಳಗ್ಗೆ ಬನ್ನಿ. ಹಾಂ, ಸರಿ ಮಗಳೇ. ಮನೇಲಿ ನಡೆದಿದ್ದ ವಿಷಯನ ಸೂರ್ಯನ್ಗೆ ಹೇಳೋದು ಬೇಡ. ಅವ್ರು ಈಗಾಗಲೇ ಸ್ಟ್ರೆಸ್ಸಲ್ಲಿದ್ದಾರೆ. ಈಗ ಈ ವಿಷಯನೂ ಹೇಳಿದ್ರೆ ಅವ್ರು ಸುಮ್ಮನೆ ಬೇಜಾರು ಮಾಡ್ಕೊಳ್ತಾರೆ.